ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು. 2 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಎಚ್.ಎಂ. ವಿರೂಪಾಕ್ಷ ಅಂತೇಳಿ. ನಮ್ಮದು ಸ್ವಂತ ಊರು ಹೆದ್ದೂರ್ಗ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಹಾಸನ ಡಿಸ್ಟ್ರಿಕ್ಟು. ನನಗೆ ಫಸ್ಟ್ 3 ವರ್ಷದಿಂದ ಸೋರಿಯಾಸಿಸ್ ಸ್ಟಾರ್ಟ್ ಆಗಿ ಕಟ್ತಾ ಬರೋದು. ಫಸ್ಟು ಲೆಫ್ಟ್ ಸೈಡ್ ಒಂದು ಕಾಲಲ್ಲಿತ್ತು, ಸಿಕ್ಕಾಪಟ್ಟೆ ಕಟ್ತಾ ಬರ್ತಿತ್ತು. ಆಮೇಲೆ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ದೆ, ಅದು ವಾಸಿ ಆಗದೆ ಮತ್ತು ರೈಟ್ ಸೈಡ್ ಕಾಲಲ್ಲೂ ಸ್ಟಾರ್ಟ್ ಆಯಿತು. ಹಿಂಗೆ ನೋಡ್ತಾ ಎಲ್ಲ 3-4 ಕಡೆ ತೋರಿಸಿದ್ದೀನಿ. ಒಂದು ಕಡೆ ತೋರಿಸಿಲ್ಲ. ಹಾಸನ ತೋರಿಸಿದ್ದೆ, ಟಿಪ್ಟೂರಿಂದ ನಿಟ್ಟೂರಲ್ಲಿ ತೋರಿಸಿದ್ದೆ, ಹೋಮಿಯೋ ಕೇರಲ್ಲಿ ತೋರಿಸಿದ್ದೆ, ಧರ್ಮಸ್ಥಳ ಅರಿಕದಲ್ಲಿ ತೋರಿಸಿದ್ದೆ. ಯಾವುದ್ರಲ್ಲಿ ತೋರಿಸಿದ್ರು 2 days ಕಡಿಮೆ ಆಗೋದು, ಮತ್ತೆ ತಿರ್ಗಾ ಸ್ಟಾರ್ಟ್ ಆಗೋದು. ಅದೇ ರೀತಿ ನಾನು ಟಿ ವಿ ನೋಡ್ತಿದ್ದಾಗ RJR ಹಾಸ್ಪಿಟ್ಲು ಬೆಂಗಳೂರು ಅಡ್ವರ್ಟೈಸಲ್ಲಿ ತೋರಿಸಿ, ಅಲ್ಲಿ ನನಗಿಂತ ಇನ್ನೂ ಜಾಸ್ತಿ ಎಲ್ಲ ಶರೀರದಲ್ಲಿ ಆಗಿರೋಂಥ ಸೋರಿಯಾಸಿಸನ್ನು ನಾನು ಕೂತ್ಕೊಂಡು ವಾಸಿಯಾಗಿದ್ದನ್ನು ಅಲ್ಲಿ ಟಿ ವಿಯಲ್ಲಿ ತೋರಿಸಿರು. ಅದನ್ನು ನಾನು ನೋಡೆಲ್ಲ ಆದಮೇಲೆ ಇಲ್ಲಿಗೆ ಹೋದರೆ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಈಗ 3 ತಿಂಗಳ ಹಿಂದೆ ಫಸ್ಟ್ ಟೈಮ್ ಬಂದು RJR ಹಾಸ್ಪಿಟ್ಲಲ್ಲಿ ಹಾಸನಲ್ಲಿ ತೋರಿಸಿದೆ. ಅಲ್ಲಿ ಫಸ್ಟ್ ತೋರಿಸಿದಾಗ ತುಂಬ ಕಟ್ತಾಯಿತ್ತು. ಒಂದು 15 ದಿವಸ ತೋರಿಸುವಾಗ ಇದೇನು ಇಲ್ಲಿ ವಾಸಿ ಆಗೋಕ್ಕಿಲ್ವ, ಮೊದಲೆಲ್ಲ ತೋರಿಸಿದ ಟೈಪಲ್ಲಿ ಇಲ್ಲೂ ವಾಸಿ ಆಗಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಒಂದೂವರೆ ತಿಂಗಳು ಕಳೆದ ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಮತ್ತಿರ್ಗ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದೆ. ಡಾಕ್ಟ್ರ್ ಹತ್ರ ಮಾತಾಡಿ, ಡಾಕ್ಟ್ರು ನೀಟಾಗಿ ಸ್ಪಂದನೆ ಮಾಡಿ ನನಗೆ ನೀಟಾಗಿ ಎಲ್ಲ ವಿಚಾರವನ್ನು ಹೇಳಿಕೊಟ್ಟು ಫಸ್ಟ್ ಟೈಮ್ ಕಡಿಮೆ ಔಷಧಿ ತಗೊಂಡಿದ್ದೆ. ಅದ್ರ ಮೇಲೆ ಬಂದು ಎಲ್ಲ ಥರದ್ದು ತಗೊಳ್ಳಬೇಕು, ಆದರೆ ಕಡಿಮೆ ಆಗುತ್ತೆ ಅಂದರು. ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟರು. ಅದನ್ನು ತಗೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಕಡಿಮೆ ಆಗಿದೆ. RJR ಹಾಸ್ಪಿಟ್ಲಿಗೆ ಮತ್ತು ಡಾಕ್ಟ್ರಿಗೆ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003